ನಮೋವಿನೆನಿಸಿ ನಾನು ನಲ್ಲದೇ ಇಲ್ಲ. ನೋಡಿದೆ, ನಲಿದಾಡಿ ನಮಿಸುತ್ತಿರುವುದ ನಲ್ಲ ಹಂಸಿನಿ ತನ್ನ ನಲ್ಲ ದೇವರಿಗೆ ಮಾನಸಿಸಲು ಪತಿಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯ ಭಾಗ್ಯವೇ ಭಾಗ್ಯ. ಅತ್ತ ನೋಡುವವ ಭವ್ಯ ಸರೋವರದ ಮತ್ತೊಂದು ಕನಕ ಮಿಶ್ರಿತವಾದ ತಾವರೆಯ ತಂಪಾದ ಬಣ್ಣವನ್ನು ಸುರಿಯಲು ಬರುತ್ತಿರುವ ನುಡಿಗಳ ಪ್ರಣಯಕ್ಕೆ ಅದೊಂದು ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರ. ಆ ಶ್ರೀ ಓಂಕಾರನಾದದ ಭಕ್ತಿಯಿಂದಲೇ ನೀ ಅಮರದೇವನಾದ. ನಿನ್ನನ್ನು ಭಜಿಸಿದ ಭಕ್ತಿಯಿಂದಲೇ ನಾ ಅಮರದೇವಿಯಾದ.
ಬೇಡಿಕೆಯನ್ನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರಾದಿ ಸಾಧುವುದಲ್ಲಿ ಚಂಡಮಾರುತ ಎಂಬ ಭಯಂಕರವಾದ ವಿಭಾಗದಲ್ಲಿ ಮೊರೆಲೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಕರಿಸುತ್ತಿರುವ ಮಿಂಚುಗಳ ಭೀತಿ, ಭಯಂಕರದಿಂದ ರಂಜಿಸುತ್ತಿರುವ ಗಂಗಾ ಪ್ರವಾಹದಿಂದ ತನ್ನೆರಡು ಸೊಂಡಿಲುಗಳ ಮಧ್ಯದಲ್ಲಿ ತುಂಬಿಕೊಂಡಿರುವ ಮುತ್ತುಗಳಿಂದ ನೀಳಕ್ಕೆ ಸಹಿತ ಹೌದು ರಾಜ. ಆ ಮಾನಸ ಸರೋವರ ನನ್ನ ಪಿತೃಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತದೆ. ಅದೇ ನೀವೇಕೆ ಈ ವೇಷವನ್ನು ಧರಿಸಿದ್ದೀರಿ? ನಿನ್ನ ನಚ್ಚು ಮೆಚ್ಚಿನ ಭಕ್ತಿಗಾಗಿ ಅವತರಿಸಿದ ಇದೊಂದು ರೂಪ. ಭಕ್ತಿಯಿಂದ ಬದುಕಿ ಭಾಗ್ಯಿಸಿದ ನೀನಲ್ಲಿ ಆದಿಪುರುಷನಾಗಿ ಅನಂತ ರೂಪವನ್ನು ಹೊತ್ತು ಮೆರೆಯುತ್ತಿರುವ ಸ್ವಾಮಿ ನಿನ್ನ ನೆಲೆ ಕಂಡವರಾದ ನೀನರಿತಿಲ್ಲವೇ ಪ್ರಿಯ, ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಗಳಿಂದ ಕೂಡಿ ಅಲಂಕಾರಗೊಳಿಸಿದ್ದಾರೆ. ನನ್ನನ್ನು ಭಜಿಸಲು ನಾನಾಂತ ನಿನಗೊಂದು ರೂಪನ್ನು ನಿನ್ನ ಪ್ರೇಮಕ್ಕೆ. ಹಾಗಾಗಿ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆಯಾದರೆ ಹೇಗೆ ಶಕ್ತಿರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪ. ಭಕ್ತಿಯಿಂದ ಭಜಿಸಿದಾತನಿಗೆ ಕೈಲಾಸವಾಸ ರಾಜೇಶ್ವರಿ. ಗೌರಿ
ಸಪ್ತಾಶ್ವನ ಚೆಲುವಾದ ಮನಸ್ಸಿನ ಚಲಿಸುತ್ತ ಬರುತ್ತಿರುವ ಪ್ರಕಾಶವು ಓರ್ವ ಭಕ್ತರ ಬದುಕಿಯಲ್ಲಿ ದೇವ ಬೇಗದಿರನಾಗಿದ್ದರೆ ಬೆಳ್ಳಕ್ಕೆ ಬರುತ್ತಿತ್ತು ಬಿಸಿಲು, ಮೃಂಗದರನಾಗಿದ್ದರೆ ಬರುತ್ತಿತ್ತು ಬೆಳಕಿದೆ. ಅದಾವುದು ಅಲ್ಲವಿದ್ದರೆ ಆತನಿಗೆ ಈ ಗೌರಿಯ ಸಹೋದರನು. ನಿಶ್ಚಯ ಸೌರ್ಯ ಸುದರ್ಶನರು ರಥದ ಬಂಡಿಯ ಮೇಲೆ ತನ್ನ ಸಾಹಸದ ಕಿರಣಗಳನ್ನು ಚೆಲ್ಲುತ್ತಾರೆ. ಅದೆಷ್ಟು ಮರೀಚಿಕೆ ಬರದಂತೆ ಬಂದಿರುತ್ತದೆ. ಎಷ್ಟಾದರೂ ಆತನಿಗೆ ಈ ಗೌರಿಯ ಸಹೋದರ. ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀ ಶೌರ್ಯ ಸಹೋದರಿ ಭಾಸತಿ. ನಿನ್ನ ಸಹೋದರನ ಬರುವಿಕೆಯನ್ನು ಎದುರು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಸಹೋದರಿ, ಕಗ್ಗಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳಿರಿಸಿದೆ. ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಸದಾ ಸಿರಿ ಸಂಪತ್ತಿನನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರಬೇಕು. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಕುಳ್ಳಿರಿಸಿ ನನ್ನ ಮನವದಂತೆ ಭಕ್ತರ ಹುಡುಗಾಟದಲ್ಲಿ ನಿರತರಾಗಿರುವುದು. ಹೇಳು ಸತಿ, ಇನ್ನು ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿ. ಎಷ್ಟೇ ಆಗಲಿ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ನಾನೇ ಒಳಗಿದವನು. ಒಡ ಹುಟ್ಟಿದವರ ಬಾಂಧವ್ಯವು ರಕ್ತ ಸಂಬಂಧದಿಂದ ಕೂಡಿರುವುದು. ಒಂದು ತಿಳಿ ರಕ್ತವು ಇರು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಲು ಸಾಧ್ಯವೇ ಪರಮಾತ್ಮ? ಹಾಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಈ ಸ್ತ್ರೀಯರು ಲಗ್ನವಾದ ಮನೆಯನ್ನೇ ಹಲ್ಲಗಳೆಯುವರು. ಅಣ್ಣ ತಮ್ಮನನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮನನ್ನು ಕಂಡರೆ ಪೂರ್ಣಪ್ರಾಯ, ಇನ್ನು ತವರು ಮನೆಗೆ ಹೋದರಂತೂ ಪುರುಷಪ್ರಾಯ. ಪಂಚಪುರುಷಗಳಿಂದ ನಿರ್ಮಿತವಾಗಿದ್ದರೂ ಪತಿಯ ಮಂದಿರಕ್ಕಿಂತ ಪಿತನ ಮಂದಿರವನ್ನೇ ಮೇಲೆಂದು ಹೋಗುವರು ಈ ನಾರಿಯರು. ಎಷ್ಟಾದರೂ ಅದೊಂದು ಸ್ತ್ರೀಯರ ತಂದೆಯ ಮನೆಯ ನೈಜವಾದ ಸೌಭಾಗ್ಯವಲ್ಲವೇ? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರವಾದ ಪರಶುವನ್ನು ಕೈ ಹಿಡಿದ ನಿನ್ನಲ್ಲಿ ಕೇಳಿದೆಯ ಸತಿ ನಿನ್ನ ಸಹೋದರನ ಮಾತು? ನನ್ನ ಮಾತು ನನ್ನ ಭಾಗ್ಯ.
ನಮ್ಮಿರುವರ ಬಾಂಧವ್ಯವೇನು ಬೋಧೇಶ, ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಗಗನಮಯವಾದ ಪೀಠವನ್ನು ಕಣ್ಣೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಂಧಿಯ ಮಾತಾಗಿರುವ ಸಂದೇಶ. ಅದರಲ್ಲಿ ಕ್ಷೀರಸೇಯ, ನಿಮ್ಮ ಬರುವಿಕೆಯು ಒಂದು ಮಹತ್ತರವಾದ ಕಾರ್ಯಗೌರವವನ್ನು ಸೂಚಿಸುತ್ತದೆ. ಆದರೂ ನೀವು ಬಂದಿದ್ದು ಒಳ್ಳೆಯದೇ ಆಯಿತು. ದಕ್ಷ ಸುದ್ದಿಯರ ವಿವಾಹ ಮಂಟಪದಲ್ಲಿ ನೋಡಿದ ರಾಜ್ಯ ಬ್ರಹ್ಮದೇವರು ಇನ್ನು ಬಾಗಲೇ ಇಲ್ಲವಲ್ಲ. ಅಕ್ಕನೋಡು ಜಗದೀಶ್ವರ, ಕನಕಾದಿಯ ತಪ್ಪನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದಲೇ ಇತ್ತಲೇ ಬರುತ್ತಿರುವನು. ಅಲ್ಲದೆ ನಿರಂಜನ ದೇವನಾದ ಪರಶುವಿನ ಆಶೀರ್ವಾದ ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲು ನಮಗಿರುವಾಗ ಸತ್ಯಲೋಕದಲ್ಲಿ ವರುಕ್ಷೇಮದಿಂದಿರುವ ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ. ಹಾಗಾದರೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯಲಿಲ್ಲದೆ ವಸ್ತುವಿನಂತೆ ಕಗ್ಗಾಲಾಗಿ ಕಟ್ಟಿಸುತ್ತಿರುವುದು. ಬ್ರಹ್ಮದೇವರ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕಿಲ್ಲ. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿದೆ. ಕೇಳಿದೆಯ ಸತಿ ಭಕ್ತರ ಇದೇನು ನನಗೆ ಗೊತ್ತಿಲ್ಲದಿಲ್ಲ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯೊಬ್ಬ ಸಂಜೀವಿನಿ ಹುಡುಕಿಕೊಂಡು ಹೊರಟಾಗ ಆ ಸಂಜೀವಿನಿ ಸಿಕ್ಕಿ ಎಳೆದಂತಾಯಿತು. ಹಾಗಲ್ಲ ಸತಿ, ಭಕ್ತರು ಅಮೃತ ದೇವರು, ಅವರಿಗೆ ಬಹುಬಂಧನವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಭಕ್ತರಾದವರೇ ಭಾಗ್ಯವಂತರು. ಅವರು ನಿನಗಿಂತಲೂ ಕರೆಯಿತರಾಗಿದ್ದಾರೆ. ಏನು ಹೇಳಿದಿರಿ? ನನಗಿಂತ ನಿಮಗೆ ಭಕ್ತರೇ ಕರೆಯಿತರಾದರೆ ನನ್ನನೇಗೆ ವಿವಾಹ ಮಾಡಿ ಜಲದ ಮೇಲಿನ ತಾವರೆಯಂತೆ ನೀವು ನೆನಪಿಲ್ಲವೇ? ಭಕ್ತರಾದ ಶರಣ ಸತಿ ಲಿಂಗಪತಿ ಎಂಬ ಹೌದು, ಅದಕ್ಕಾಗಿಯೇ ಶರಣಾರ್ಥದಲ್ಲಿ ಶಿವಸಂತ್ರಯಾಗವನ್ನು ಮಾಡಲು ದೇವತೆಗಳು ನೆಲೆಸಿದರು. ಆದ್ದರಿಂದ ತಾವುಗಳು ಅಲ್ಲಿಗೆ ದಯಮಾಡಿ ನಮ್ಮ ಅಗ್ರಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಿ. ಪರಮೇಶ್ವರ, ತಡು ಮಾಡದ ಕಟ್ಟಕ್ಕೆ ದಯಮಾಡಿಸಬೇಕೆಂದು ಬೇಡು. ತಥಾಸ್ತು. ನಾರಾಯಣ
ಮಹಾರಾಯನಾದ ದಿನಚಂದ್ರಮನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಮ್ಮ ಶಾಂತ. ಶಾಂತಿ ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ್ಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗ ಶಾಂತವಾಯಿತು. ಕಮ್ಮಾಳನ ಕಬ್ಬಿನ ಉರಿ ಜ್ವಾಲೆ ಅಂತ ಉರಿತಿದ್ದ ನಮ್ಮರಾಜ್ಞಿಯು ಪರಮೇಶ್ವರನ ಪಾದ ಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಯಿತೇಕೆ ಈ ಪರಿಭವ? ಯಾರಿಂದ ನಡೆಯಿತು? ಇದೊಂದು ದಕ್ಷ ಬ್ರಹ್ಮನಿಂದ ಉಂಟಾದ ಶಾಪ. ದಯಮಾಡಿ ನನ್ನನ್ನು ಕಾಪಾಡಬೇಕೆಂದು ಬೇಡುವೆನು. ಭಯಪಡಬೇಡದ್ರಿಂದ ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವೆನು ದಕ್ಷ ಶಾಪ ವಿಮೋಚನೆ. ದಯಾಕರಣ ದಿವ್ಯವಾಣಿಯಿಂದ ಚಂದ್ರಮ್ಮ, ನಿನ್ನ ಗಗನ ಮಾರ್ಗದ ದಿನಚರಿ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಡೆ ಹೆಚ್ಚಿ ಕೃಷ್ಣ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತ. ಧನ್ಯರಾದರು ದಯಾಕರಣ ದಿವ್ಯವಾಣಿಯಿಂದ. ಬ್ರಹ್ಮ ವಿಷ್ಣು ದೇವತೆಗಳೇನು ಕಂಡಂತಾಯಿದೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯ. ದೇವ, ಆದರೂ ಪಾವನಾಗಲಿ ಚಂದ್ರಮ ನಿಮ್ಮ ಚಂದ್ರಮ್ಮ, ಪವಿತ್ರ ದೇವರ ವಿಶಾಲವಾದ ಮಸ್ತಕದಲ್ಲಿ ಆ ಚಂದ್ರಕವಾದ ಪದವಿಯನ್ನು ಬೆಳೆಸಿಕೊಂಡ ಏ ಭಾಗ್ಯಶಾಲಿ. ಎರಡನೆಯದಾಗಿ ನಿಮ್ಮೂರ್ವರ ಶರಣವನ್ನು ಪಡೆದ ನಾನು ದಕ್ಷ ಶಾಪದಿಂದ ರಹಿತನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಪೂಜೆಗೆ ಮಾಡಿಸಬೇಕೆಂದು ಬೇಡುವುದು. ತಥಾಸ್ತು.
ಚಂದ್ರಮನ ವ್ಯಾಪ್ತಿಯವೆಲ್ಲವೂ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪದಿಂದ ವಿಮೋಚನೆ ಮಾಡಿಕೊಟ್ಟನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಭೃಗುನೊಡನೆ ಕೂಡಿಕೊಂಡು ಬಹು ಹಟ್ಟಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳು ಸತ್ರಯಾಗವನ್ನು ಮಾಡಿ ಪರಶಿವನಿಗೆ ಅಗ್ರ ಪೂಜೆಯನ್ನು ಕೊಡಬೇಕೆಂದು ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಶಿವಸತ್ರಾಯದಲ್ಲಿ ನಡೆಯುತ್ತಿರುವ ಶಿವಸತ್ರಾಯಕ್ಕೆ ಕರೆದುಕೊಂಡು ಭೃಗುಋಷಿ ಆಶ್ರಮದ ಮಾರ್ಗವಾಗಿಯೇ ಬರುತ್ತಿರುವನು. ಪಾರ್ವತಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷಿಣ ಅಹಂಕಾರಕ್ಕಿಂತ 1000 ಪಾಲು ಹೆಚ್ಚಾಗಿ ತನಗೂ 3 ಕಣ್ಣುಗಳಿವೆ ಎಂದು ಬಹು ಅಹಂಕಾರದಿಂದ ಮೆರೆಯುತ್ತಿರುವುದು. ಇದರಿಂದ ಮುಂದೇನಾಗುವುದೋ ಅದನ್ನು ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆ. ಮಹಾದೇವ ಮಹಾದೇವ. Oh,
ಮಾರುತನು ಎಂದಿನ ದಿವಸ ಕೃಷ್ಣ ಕಾರಣವಾಗಿ ಇದು ವಸಂತ ಕಾಲವಾಗಲು ನನ್ನ ಕಣ್ಣೆದುರಿಗೆ ಎಲೆಮುಗಿಲಿದ ಕೋಡಿನಂತೆ ನಿಬಿಡವಾಗಿ ಕೊಳ್ಳುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಎತ್ತಲೇ ಬರುತ್ತಿರುವುದು. ಭೃಗುದೇವನಿಗೆ ನಮಸ್ಕರಿಸುವೆನು. ಆ ವಸುಂಧರ, ನಿನಗೆ ಮಂಗಳವಾಗಲಿ. ವಸುಂಧರ, ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯಾತಿರುವನ್ನು ತೋರುತ್ತಿದೆ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ವೃತ್ಮಂತನು ಮಹೇಂದ್ರನಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀನು ನಿರ್ಧಾರವೇ? ಮಹಾತ್ಮನೇ, ನಾಳಿನ ಸತ್ರೆಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಅಮೃತಗೊಳವನ್ನು ತರುವನು. ಅದನ್ನು ಸೇವಿಸುವುದಕ್ಕೆ ಹೋಗುತ್ತಿರುವನು. ಈ ವಿಷಯ ನಿಮಗೆ ತಿಳಿಯದೆ? ತಿಳಿಯದಿದ್ದಳು ಇರಬಹುದು. ಆದರೆ ಮಕ್ಕಳು ಕಟ್ಟುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು? ನೀರುಗಳು ಎಂದರೇನು? ಕೌರವಿಯನ್ನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕೆ ಹಾರುವೆನೆಂದು ಹಂಬಲಿಸಿದಂತಾಯಿತು ಈ ದೇವತೆಗಳನ್ನು ಹೊರತ. ಭೃಗುದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನು ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಂಗಲಾಟವೆಂದು ಭಾವಿಸಬಹುದೇ? ಅಲ್ಲದೆ ಅವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿರುವುದು? ಅದು ಮಾನುಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನು ಪರದೇಶಿಯಾದುದರಿಂದಲೇ ಅವನಿಗೆ ಮನ್ನಣೆ ದೊರೆತಿರುವುದು. ಆ ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಯಕ್ಷ ದಿವ್ಯ ಕರ್ದಮ್ಮಗಳನ್ನು ಬಳಸಿಕೊಂಡು ಶೃಂಗಾರಭೂಷಿತನಾಗಿ ಮೆರೆಯಬೇಕೆಂಬ ಅಂಬಿಕರ ಇಲ್ಲ ಆ ಪರದೇಶಿಗೆ. ಪರದೇಶದ ಸುಖವನ್ನು ಬಯಸುವವರಿಗೆ ಮಾತ್ರ ಆ ಪರದೇಶಿಯು ಪರಮೇಶ್ವರನಾಗಿ ಕಾಣಿಸುವುದು. ಏರುವೆಯ ಕಣ್ಣಿಗೆ ಸೋಸಿಗೆಯ ಕೊಡಲಾಗುತ್ತೆ. ಗೋಸ್ಪೋದದ ಜೀವನವು ಕಪಿಲಗದ ಕಣ್ಣಿನ ನೋಟಕ್ಕೆ ಮಹಾ ಸಮುದ್ರವಾದಂತೆ ಆ ಪರಶುಗಳ ಮಹಾತ್ಮನು ನನ್ನದಲ್ಲ. ಹಾಗೆನ್ನೇ ಬೇಡ ಋಷಿದೇವ. ರಸದಲ್ಲಿ ಇಕ್ಸು, ವಿಷದಲ್ಲಿ ಆಲಾನವೆಂದು ಹೆಸರಾಂತ ಪರಮೇಶ್ವರನನ್ನು ನಿರಾಕರಿಸಬಾರದು. ಇನ್ನು ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಸತ್ರಯಾಗ ದೇವತೆಗಳು ಸತ್ರಯಾಗ ಎಂದರೇನು? ದೇವತೆಗಳಿಗೆಂದರೇನು? ಕಾಮ್ಯಕ್ಕೆ ಕಣ್ಣೆರಡು ತಲೆಯನ್ನು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು, 4 ತಲೆಗಳನ್ನು ಧರಿಸಿದನು ಆ ವೈದಿಕನಾದ ಬ್ರಹ್ಮನು. ತೆರೆಯ ಮನೆಯಲ್ಲಿ ಅಡಗಿರುವ ವೇಷಾಂಗನೆಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಅಚ್ಚಡತ್ವದಿಂದ ಹೊರಗಿರುವನು ಆ ವಿಷ್ಣು. ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸಬರುತ್ತೆ. ಇನ್ನು ಹೆಂಡತಿಯನ್ನು ಮೆಚ್ಚಿದವು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ಎಂದು ಕುಡಿಯುತ್ತಿರುವ ಆ ಪರಶುವನನ್ನು ಅಗ್ರಪುರಿಗೆ ಕರೆದುಕೊಂಡು ಬರುವರಂತೆ. ಆ ಪರಶುವನಿಗೆ
ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು. ದಕ್ಷ ಬ್ರಹ್ಮನೇ ಆದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಹೋದರೆ ಈ ದಿನ ನನ್ನ ಮನಸ್ಸು ಚಂಚಲವಾಗಿ ಕೂರುತ್ತಿರುವುದಲ್ಲ. ಇರಲಿ, ಈ ಶಿಲಾತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳಬೇಕು. ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯಿಂದ ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮುಳುಗಿರುವಳೋ ಏನೋ ಎನ್ನುವಂತೆ ಅರ್ಧ ಶರೀರವೂ ಕಾಣುತ್ತಿದೆ. ಅಲ್ಲದೆ ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ಮಿಂದು ಈಜಾಡಿದ ತನುತಾಪವನ್ನು ತಾಳಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಡುನೋಟದಿಂದ ಮತ್ತೆರಡು ಕಾಲುಗಳನ್ನ ಕಣ್ಣಿನ ಪಕ್ಕದಲ್ಲಿ ಇರಿಸಿ ಕಣ್ಣನ್ನು ಪಸರಿಸಿ ತನ್ನ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣುಗಳಿಂದ ಕೂಡಿದ ಅರ್ಧ ಶರೀರವು ಅತಿ ಆಶ್ಚರ್ಯಕರವಾಗಿದೆ. ಸದಾಶಿವರೇ, ಪ್ರಪಂಚದಲ್ಲಿ ನಿಮಗೆ ಆಶ್ಚರ್ಯಕರವಾದ ಸಂಗತಿಯೇನಿದೆ? ಆ ಮರಮಡಿಯಲ್ಲಿ ಬೆಳಗಿರುವ ಮಾಸಿ
ಸಾರಥಿಯೇ ಬಹುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನಲ್ಲಿ ವಿಹರಿಸುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವುದೋ ಏನೋ ಎನ್ನುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವುದನ್ನು ಮಾತುಗಳಿದೆ. ಸದಾ ಸರ್ವೇಶ್ವರ ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಲಂಕಾರ ದೇವತೆಗಳನ್ನೇ ಸರಸ ಮಾಡುತ್ತಿರುವ ನಾವು ಬುದ್ಧಿದೇವ ಹೇಗಾದರೂ ಅದನ್ನು ವಿತರಿಸುವುದು. ಎಚ್ಚರವಾಯಿತೆ ಬುದ್ಧಿದೇವ. ಅವನೇ ಪರಮಾತ್ಮನಾದ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾವೋ ಬಂದು ಕುಳಿತಿರುವಿರಿ. ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಸರಳ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡಿತು. ಆ ಯಾಗದ ಅಗ್ರಾಪುರ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತೇವೆ. ಹೀಗೆ ಹೋಗುವಾಗ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಗರ್ಭವೇ ಸೇರಿಸಿರುವ ಗೌರಿಪತಿಯನ್ನೇ ನೀವು ಮನೆಗೆ ಬಂದು ಇಲ್ಲಿ ಕುಳಿತುಕೊಂಡರು. ನಿಮ್ಮನ್ನು ವಿತರಿಸಿ ಆಯಾಸವನ್ನು ಮಾಡಲು ವನವನ್ನು ತಿಳಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಸಾಗುವೆನು. ಬಹಳ ಸಂತೋಷ, ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚುತ್ತಿರುವ ಲಕ್ಷ್ಮೀಶ. ಕಂಡರೆ ನನ್ನ ರಾಜನ ಅಗ್ನಿ ನೇತ್ರವನ್ನು ನನ್ನ ವಾದದಲ್ಲಿ ಪರಶುವಿನ ಅಡೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾರಾಮೂಲ್ಯ ನೇತ್ರವನ್ನು ಕಂಡು ಧನ್ಯನಾದೆ. ಅದಿರಲಿ, ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಹಾಗಾದರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೋ? ಇಲ್ಲ. ಈ ಸದಾಶಿವ ಮೂರ್ತಿಯು ಯಾವಾಗಲೂ ನಿನ್ನಂತ ವಿವೇಕ ರೈತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾಣರು. ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾನು ವಿವೇಕರಹಿತರೇ? ಅದನ್ನು ನೀವೇ ವಿವೇಕಿಸಬೇಕು ಪ್ರಕೃತಿ. ಕಾಡಿನಲ್ಲಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಲ್ಲಿ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಆತ್ಮನ ಪರೆಯ ಮೇಲೆ ಭಯಂಕರವಾದ ಆರು ಮೈಬಣ್ಣವನ್ನು ಮುಚ್ಚುತ್ತಿರುವ ಮುತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸಗುಣ ಎಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಮಮತೆಯಿಂದ ತೆರೆಗೆರೆಯನ್ನು ಮೇಯುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗುರುಷಿ ಎಂದು ಅನೇಕ ಋಷಿಗಳಿಂದ ಹೆಸರಾದ್ದರಿಂದ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು,